ಇವತ್ತು ಈ ಒಂದು ಶಾಖೆಯನ್ನು ಉದ್ಘಾಟನೆಯನ್ನು ಮಾಡಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನೆಂದರೆ, ಶಾಖೆಗಳನ್ನು ಮಾಡೋದು ಮತ್ತೆ ಬಿಟ್ಟು ಬೇರೆ ಮಾಡೋದು ಆ ಕೆಲಸ ಮಾಡಬಾರ್ದು. ಒಂದು ಕಡೆ ಇದ್ದರೆ ಸಂಘಟನೆಯಲ್ಲಿ ಇದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದರೆ 50 ವರ್ಷಗಳ ಇಡೀ ರಾಜ್ಯದ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ಇರ್ತಕ್ಕಂಥ ಬಲಿಷ್ಠವಾದಂಥ ಒಂದು ಬಹುದೊಡ್ಡ ಸಂಘಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಳುವಳಿಯಲ್ಲಿ ನಾವೆಲ್ಲನೂ ಕೂಡ ಸ್ಥಾಪಕರು. ಬೀದರ್ನಲ್ಲಿ ನಮ್ಮ 50 ವರ್ಷದ 5 ದಶಕಗಳ ಹೋರಾಟವನ್ನು ಅಭಿನಂದನೆ ಮಾಡಿ ಬೀದರ್ನ ಜನತೆ ಅತ್ಯಂತ ಆತ್ಮೀಯತೆಯಿಂದ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಕೆಲವು ದಿನಗಳ ಹಿಂದೆ ಮಾಡಿದರು. ದಲಿತ ಸಂಘರ್ಷ ಸಮಿತಿ ಇರೋದ್ರಿಂದ ಮಹಿಳೆಯರಿಗೆ ಅವ್ರ ಮೇಲಾದಂಥ ಅತ್ಯಾಚಾರಗಳು, ಕೊಲೆ, ಕಂಬಾಲಪಲ್ಲಿ, ಏನು ಬೂಸನೂರು, ಗಿಣಿಗೇರಿ, ಮೆದಿಕನಾಳ, ನರ್ಸಲಾಗಿ ಅನೇಕ ಕಡೆ ಆದಂಥ ಭೀಕರ ಕೊಲೆಗಳನ್ನು ಬಹುದೊಡ್ಡ ಚಳುವಳಿಯಾಗಿ ನಾವು ಹೋರಾಟವನ್ನು ಮಾಡಿ ಆ ದೌರ್ಜನ್ಯದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳಿಗೆ, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸಗಳನ್ನು ಮಾಡಿದರು. ಅನೇಕ ಕಡೆ ಬಹಿಷ್ಕಾರಗಳಾಗಿದ್ದಂಥದ್ದನ್ನು ನಾವು ಹೋರಾಟವನ್ನು ಮಾಡಿ ಸರ್ಕಾರದ ಕಿವಿ ಹಿಂಡಿ ನ್ಯಾಯವನ್ನು ಕೊಡಿಸಿದ್ದೀವಿ. ಪರಿಶಿಷ್ಟ ಜಾತಿಯವರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅವರ ಪರವಾಗಿ ಹೋರಾಟವನ್ನು ಮಾಡಿ ಅವ್ರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸಗಳನ್ನು ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಹೋರಾಟವನ್ನು ಮಾಡಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಜಾತಿಗೆ ಸೀಮಿತ ಅಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಕಟ್ಟಕಡೆಯ ಬ್ರಾಹ್ಮಣ ಕೂಡ ಈ ಸಂಘಟನೆಯಲ್ಲಿದ್ದಾರೆ. ಲಿಂಗಾಯತರು, ಗೌಡರು, ರೆಡ್ಡಿಗಳು, ಎಲ್ಲ ಜಾತಿಯ ಬಡವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿನಲ್ಲಿ ಕಟ್ಟೋದ್ರಾಗೆ, ಅದ್ರ ಮುನ್ನಡೆಸೋದ್ರಾಗೆ ದಾರಿ ದೀಪ ಆಗಿದ್ದಾರೆ. ಹಾಗೆ ದಲಿತ ಸಂಘರ್ಷ ಸಮಿತಿ ಯಾವುದೇ ಒಂದು ಭಾಷೆಗೆ ಸೀಮಿತ ಅಲ್ಲ. ಜಾತ್ಯತೀತವಾಗಿ ಮತ್ತು ಭಾಷಾರಹಿತವಾಗಿ ಎಲ್ಲ ಜಾತಿಯವರು ಕೂಡ, ಎಲ್ಲ ಭಾಷೆಯವರು ಕೂಡ ದಲಿತ ಸಂಘರ್ಷ ಸಮಿತಿನಲ್ಲಿ ನ್ಯಾಯವನ್ನು ಪಡೆದಿದ್ದಾರೆ. ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟವನ್ನು ಮುನ್ನಡೆಸಿದ್ದಾರೆ. ಮತ್ತು ಎಲ್ಲ ಧರ್ಮದವರು ಕೂಡ ಈ ದಲಿತ ಸಂಘರ್ಷ ಸಮಿತಿಯಲ್ಲಿ ಇದ್ದಾರೆ. ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಹಿಂದೂಗಳಿದ್ದಾರೆ, ಬುದ್ಧಿಸ್ಟ್ಗಳಿದ್ದಾರೆ. ಇದು ಒಂದು ಮಾನವೀಯ ಸಂಘಟನೆ. ದಲಿತ ಸಂಘರ್ಷ ಸಮಿತಿ ಸಿದ್ಧಾಂತಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ, ಜಗಜ್ಯೋತಿ ಬಸವಣ್ಣವರ ಸಿದ್ಧಾಂತ, ಪೆರಿಯರು, ನಾರಾಯಣಗುರು, ಟಿಪ್ಪು, ಫುಲೆ, ಸವಿತಾ ಫುಲೆ, ಕನಕ, ಕಬೀರ, ಅನೇಕ ಸಂತರ ಸಿದ್ಧಾಂತಗಳನ್ನು, ತತ್ವಗಳನ್ನು ಮೈಗೂಡಿಸ್ಕೊಂಡು ಅಳವಡಿಸಿ ಅವರ ತತ್ವ ಸಿದ್ಧಾಂತಗಳನ್ನು ಸಮಾಜಕ್ಕೆ ಸಾರೋದ್ರ ಮೂಲಕ ಒಂದು ಮಾನವೀಯ ಹಾಗೂ ಮೌಲ್ಯಾಧಾರಿತ ಹಾಗೂ ತತ್ವಬದ್ಧವಾದಂಥ ಸಮಾಜವನ್ನು ಕಟ್ಟೋದಕ್ಕೆ ಶ್ರಮಿಸ್ತಾ ಇದ್ದೇವೆ. ಮತ್ತು ನಾಗರಿಕರಿಗೆ ಎಲ್ಲ ಸೌಲಭ್ಯಗಳನ್ನು, ನಾಗರಿಕ ಸೌಲಭ್ಯಗಳನ್ನು ಕೊಡಿಸೋದಕ್ಕೆ ಹೋರಾಟಗಳನ್ನು ಮಾಡಿದೆ. ಮತ್ತು ಈ ದೇಶವನ್ನು ಕಟ್ಟೋದಕ್ಕೆ, ದೇಶವನ್ನು ಮುನ್ನಡೆಸೋದಕ್ಕೆ, ಮತ್ತು ಯುವಕರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ, ಮತ್ತು ಯುವಕರಿಗೆ ಉದ್ಯೋಗಗಳನ್ನು ಕೊಡಿಸಿ ಅವರು ಸರಿಯಾದಂಥ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಮಾರ್ಗದರ್ಶನಗಳನ್ನು ಕೊಟ್ಟಿದೆ. ಮುಖ್ಯವಾಗಿ ಸಂವಿಧಾನದಲ್ಲಿ ಏನು ತಾಯಿ ಸ್ತ್ರೀಗೆ ಹೆಚ್ಚು ಅವಕಾಶಗಳನ್ನು, ರಕ್ಷಣೆಯನ್ನು ಕೊಟ್ಟಿದೆ. ಆ ರಕ್ಷಣೆಯನ್ನು ಕೊಡುವಂಥ ಕೆಲಸಗಳನ್ನು, ಸ್ತ್ರೀ ಸಬಲೀಕರಣಕ್ಕೆ ಮಾಡೋ ಕಾರ್ಯಕ್ರಮಗಳನ್ನು ಹೆಚ್ಚು ನಾವು ಮಾಡಿದ್ದೇವೆ. ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಕ್ಕೆ ಅನೇಕ ಹೋರಾಟಗಳು ದಲಿತ ಸಂಘರ್ಷ ಸಮಿತಿಯಲ್ಲಿ ನಡೆದಿವೆ.
ಉಚಿತ ಪದ್ಧತಿ ನಿರ್ಮೂಲನೆ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ವರದಕ್ಷಿಣೆ ಪದ್ಧತಿ ನಿರ್ಮೂಲನೆ ಮಾಡೋಕ್ಕೆ ಹೋರಾಟ ನಡೆದಿದೆ. ದೇವದಾಸಿ ಪದ್ಧತಿ ಮತ್ತು ಬೆತ್ತಲೆ ಸೇವೆ ಪದ್ಧತಿ ಮತ್ತು ಮೂಢನಂಬಿಕೆಗಳು ಕಂದಾಚಾರಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಅನೇಕ ಹೋರಾಟಗಳ ಮತ್ತು ವಿಚಾರ ಸಂಕಿರಣಗಳನ್ನು, ಬೀದಿ ನಾಟಕಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲರ ಹಟ್ಟಿಗಳಲ್ಲಿ ಮನೆ ಮುಂದೆ ಮನೆಗೆ ಕೊಂಡೊಯ್ದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿದ್ದೇವೆ. ಸಮಾಜವನ್ನು ಜಾಗೃತಿ ಮಾಡೋದರಲ್ಲಿ ಏನಾದರೂ ನಂಬರ್ 1 ಸ್ಥಾನ ಗಳಿಸಿದೆ ಅಂದರೆ ಅದು ಕರ್ನಾಟಕ ದಲಿತ ಸಂಘದ ಸಮಿತಿ. ಅದ್ರ ಜೊತೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ 1956ರಲ್ಲಿ ಬಾಬಾ ಸಾಹೇಬರು ಮುನ್ನಡೆಸಿದಂತಹ ಸ್ಥಾಪಿಸಿದಂತಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಿ, ಅದಕ್ಕೆ ನಾನೇ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೇನೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತಹ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಪಕ್ಷವನ್ನು ಕಟ್ಟಿದ್ರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಅಂದರೆ ಪರಿಶಿಷ್ಟ ಜಾತಿಗಳ ಪಕ್ಷವನ್ನು ಮಾಡಿದರು. ಮತ್ತೆ ನಂತರ RPB ಪಕ್ಷವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದರು. ಈ ಪಕ್ಷವನ್ನು ಮುನ್ನಡೆಸಬೇಕು ಅಂತ ಹೇಳಿ ನಾವು ಇಡೀ ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಮತ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತದಾರರಲ್ಲಿ ಸರಿಯಾಗಿ ಜಾಗೃತಿ ಬರದೇ ಹೋದರೆ ಬಡತನ ನಿರ್ಮೂಲನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಸಮಾನತೆ ಹೋಗಿ ಸಮಾನತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಭ್ರಷ್ಟ ರಾಜಕಾರಣಿಗಳು ಎಲ್ಲಿವರೆಗೂ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಾರೋ ಅಲ್ಲಿವರೆಗೂ ಕೂಡ ನಮಗೆ ಯಾವುದೇ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ 2028ಕ್ಕೆ ಬರುವಂಥ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಿ ಸ್ಪರ್ಧೆಯನ್ನು ಮಾಡಿ ವಿಧಾನಸೌಧದ 3ನೇ ಫ್ಲೋರ್ನಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂತ ಒಂದು ಹಠವನ್ನು ಚಾಲೆಂಜನ್ನು ಮಾಡಿದೆ. ಇದಕ್ಕೆ ಕಾರ್ಯಕರ್ತರು, ಹೋರಾಟಗಾರರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕಲಿತು ನಮ್ಮ ಜೊತೆಗೆ ಸೇರಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದ್ರ ಮೂಲಕ ಏನು ಟೆಂಪೋ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಏನಿದ್ದೀರಿ, ನಿಮ್ಗಳಿಗೆ ಉಚಿತವಾಗಿ ಗ್ಯಾಸ್ ಕೊಡಬೇಕು, ಮತ್ತು PF ಇನ್ಶೂರೆನ್ಸನ್ನು ಕೊಡಬೇಕು, ಮತ್ತು ನಿಮ್ಮ ಬದುಕಿಗೆ ರಕ್ಷಣೆ ಕೊಡಬೇಕು, ಮತ್ತು ನಿಮ್ಗೇನಾದರೂ ಅಪಘಾತಗಳು ಅನಾಹುತಗಳು ಆದರೆ ಸರ್ಕಾರ ರಕ್ಷಣೆಗೆ ಬರಬೇಕು, ಮತ್ತು ನಿಮ್ಮ ದುಡಿಮೆಗೆ ತಕ್ಕ ಫಲ ಸಿಗಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತೇವೆ. ನಿಮ್ಮ ಜೊತೆಗಿದ್ದೇವೆ, ಹೋರಾಟವನ್ನು ಮಾಡ್ತೇವೆ. ಏನು ಆಟೋ ಡ್ರೈವರ್ಗಳು, ಟೆಂಪೋ ಡ್ರೈವರ್ಗಳು ಈ ಇರುವಂತಹ ಸಮಸ್ಯೆ ಹೆಚ್ಚು ಮತ್ತು ಹತ್ತಿರವಾಗಿ ಪೊಲೀಸ್ ಸಮಸ್ಯೆ ಜಾಸ್ತಿ ಇದೆ. ಪೊಲೀಸ್ನವರು ದುಡ್ಡು ಕಲೆಕ್ಟ್ ಮಾಡೋಕ್ಕಾಗಲ್ಲ, 16 ಕೋಟಿ ಏನೋ ಕಲೆಕ್ಟ್ ಮಾಡಿದ್ದೀವಿ ಅಂತ ಫೈನ್ ಹಾಕಿ. ಇಂಥ ಒಂದು ಜನರ ಬಡವರ ತಲೆ ಮೇಲೆ, ಏನು ದುಡಿದು ತಿನ್ನೋರ ತಲೆ ಮೇಲೆ ಎಲ್ಲಿ ಸಿಕ್ಕಿರಲ್ಲಿ ಫೈನ್ ಹಾಕಿ ಅವರ ಜೀವನ ಹಿಂಡುವಂಥ ಕೆಲಸಗಳನ್ನು ಈ ಸರ್ಕಾರಗಳು ಬಿಡಬೇಕಾಗಿದೆ. ನೀವು ಲೈಸೆನ್ಸ್ ಕೊಡುವಾಗ ಅತ್ಯಂತ ಸ್ಟ್ರಿಕ್ಟ್ ಮಾಡಿ ಲೈಸೆನ್ಸನ್ನು ಕೊಡಿ, ತರಬೇತಿಗಳನ್ನು ಸರಿಯಾಗಿ ಕೊಡಿ, ಮತ್ತು ಸಿಗ್ನಲ್ಲು ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿ, ಎಲ್ಲ ಕಡೆ ಕ್ಯಾಮ್ರಾಗಳನ್ನು ಹಾಕಿ. ಅದು ಬಿಟ್ಟು ಟೆಂಪೋ ಡ್ರೈವರ್ಗಳ ಮೇಲೆ, ಆಟೋ ಡ್ರೈವರ್ಗಳ ಮೇಲೆ ದಾಳಿ ಮಾಡೋದನ್ನು ಪೊಲೀಸ್ ಇಲಾಖೆ ಬಿಡಬೇಕು ಅಂತೇಳಿ ನಾವು ಮೊದಲನೇದಾಗಿ ಹೋರಾಟವನ್ನು ಕೈಗೆತ್ಕೊಳ್ತಾ ಇದ್ದೀವಿ. ಮತ್ತು ಟೆಂಪೋ ಡ್ರೈವರ್, ಆಟೋ ಡ್ರೈವರು ಯಾವುದೇ ರಾಜಕೀಯ ಪಕ್ಷಕ್ಕೆ ನೀವು ಅವ್ರ ಹಿಂದೆ ಹೋಗಬೇಡಿ. ಯಾಕೆಂದರೆ ಕಾಂಗ್ರೆಸ್ ಹೋದರೆ BJP ಅವರು ವಿರೋಧ ಮಾಡ್ತಾರೆ, BJP ಹೋದ್ರೆ ಕಾಂಗ್ರೆಸ್ ವಿರೋಧ ಮಾಡ್ತಾರೆ, ಮತ್ತು ಅಲ್ಲೋದ್ರೆ ದಳ ಇವು ಒಂದು ರಾಜಕೀಯ ಪಕ್ಷಗಳು ಅವೆಲ್ಲನೂ ಕೂಡ ಅಲ್ಲೆಲ್ಲನೂ ಕೂಡ ಜಾತಿವಾದಿಗಳು, ಭೂಮಾಲೀಕರು ಇರ್ತಾರೆ ಅನ್ನೋದನ್ನು ಕಿವಿ ಮಾತು ಹೇಳಿದ್ದೀನಿ. ಇದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದಲಿತ ಸಂಘ ಸಮಿತಿ ಅಂದರೆ ಒಂದು ಚಳುವಳಿ, ಒಂದು ಆಂದೋಲನ. ಇದು ಬರೀ ರಾಜಕೀಯ ಪಕ್ಷ ಅಂತ ನೀವು ಭಾವನೆ ಮಾಡಬಾರ್ದು. ಇದೊಂದು ಚಳುವಳಿ, ಆಂದೋಲನ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ನಮ್ಮ ಜೊತೆಗಿರಬೇಕು. ನಿಮ್ಗೆ ಎಂಥ ಸಂದರ್ಭದಲ್ಲೂ ಕೂಡ, ಎಂಥ ಸಂಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಲಿ ಇರ್ತೇವೆ. ಎಂಥ ಸಂದರ್ಭದಲ್ಲೂ ಯಾರೂ ಕೂಡ ನಿಮ್ಗೇನು ಟಚ್ ಮಾಡೋಕ್ಕಾಗಲ್ಲ. ನಾವು ನಿಮ್ಗೆ ಎಂಥ ಸಂದರ್ಭದಲ್ಲೂ ರಕ್ಷಣೆಯನ್ನು ಕೊಡ್ತೇವೆ. ಸುಬ್ರಹ್ಮಣ್ಯ ಇದ್ದಾರೆ, ವೆಂಕಟ್ ಇದ್ದಾರೆ, ಕುಮಾರ್ ಇದ್ದಾರೆ, ಸುಂದರ್ ಇದ್ದಾರೆ,
ಪ್ರಸಾದ್ ಇದ್ದಾರೆ, ಜಗನ್ನಾಥನ್ ಇದ್ದಾರೆ, ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ. ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸಂವಿಧಾನದ ಬದ್ಧ ಹಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ದುಡ್ಡು ತಿನ್ನುವಂಥ ಸ್ವಾತಂತ್ರ್ಯ ಇದೆ. ದುಡ್ಡು ತಿನ್ನೋದಕ್ಕೆ ಯಾರನ್ನು ಕೂಡ ನೀವು ಎದುರಬೇಕಾಗಿಲ್ಲ. ಧೈರ್ಯವಾಗಿ ದುಡ್ಡು ತಿನ್ನಬೇಕಾಗ್ತದೆ. ನಿಮ್ಮನ್ನು ಕಾಯ್ದು ನಿಮ್ಮ ಹೆಂಡತಿ ಮಕ್ಕಳುಗಳು ಪಾಪ ನಿಮ್ಮನ್ನ ನಿರೀಕ್ಷಣೆ ಮಾಡಿರ್ತಾರೆ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ, ನಿಮ್ಮ ಕುಟುಂಬನ ಸರಿಯಾಗಿ ಕಟ್ಟಿ, ಅದಕ್ಕೋಸ್ಕರ ನಿಮ್ಮ ಹಿಂದೆ ನಾವು ಇರ್ತೇವೆ. ಎಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆನಾಗಿ ನಾವು ಹೆಜ್ಜೆ ಹಾಕ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಅಂತಿದ್ದ ವ್ಯಕ್ತಿ ಅಲ್ಲ, ಅವರು ರಾಷ್ಟ್ರ ಮಟ್ಟದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನುಡಿದಂತೆ ನಡೆದಂತೆ ನಡೆಯುವಂಥ ಒಬ್ಬ ಏಕೈಕ ದಲಿತ ಮುಖಂಡರಾದಂಥ ಅದು ಎನ್ ಮೂರ್ತಣ್ಣವರು. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ರಾಷ್ಟ್ರ ಮಟ್ಟದ ನಾಯಕರಾಗಿ ನಮ್ಮನ್ನು ಒಳ್ಳೆ ಅಣ್ಣತಮ್ಮನ ಥರ ತಮ್ಮನ ಥರ ನನ್ನನ್ನು ಭಾಳ ಅಚ್ಚುಕಟ್ಟಾಗಿ ನಾನು ಬೆಳೆಸ್ಕೊಂಡ್ಬರ್ತಾ ಇದ್ದಾರೆ. ನಾನೇನು ಬೇರೆ ಒಂದು ಸಂಘಟನೆಯಲ್ಲಿದ್ದರು, ಇಲ್ಲೇ ಒಂದಿದ್ರು ಸಹ ನಾನು ಬೆಳೆದಂಗೆ ನೀನು ಬೆಳಿಬೇಕಪ್ಪ ಅಂತ ಏಕೈಕ ವ್ಯಕ್ತಿ ಅಂದರೆ ಎನ್ ಮೂರ್ತಣ್ಣವರು. ನಮಗೆ 4 ಸರಿ ಫೋನ್ ಮಾಡೋರು, 10 ಸರಿ ಫೋನ್ ಮಾಡೋರು, ಏನಪ್ಪ ನೀವು ಸಿಗೋದೇ ಇಲ್ಲ ಅಂತ. ಕಾರಲ್ಲಿ ಬಿಟ್ಟು ಬೈಕಲ್ಲಿ ಬಂದು ಅಣ್ಣ ಬರ್ತಾ ಇದ್ದೀನಿ ಅಣ್ಣ ಅಂತ. ಇಲ್ಲಿ ಏರ್ಪೋರ್ಟಿಂದ ಬಂದೆ ನಾನು, ಬೆಂಗಳೂರು ಏರ್ಪೋರ್ಟಿಂದ. ನಾನು ಓದಿದ್ದು ನೀವು ತಿಳ್ಕೊಂಡ್ರೆ ಬೇಜಾರಾಗ್ತದೆ. ನಾನು ಓದಿದ್ದೆಲ್ಲ ಮಾಗಡಿ ರೋಡ್ ಬಾಬೂಜಿ ಹಾಸ್ಟೆಲಲ್ಲೇ ನಾನು ಓದಿದ್ದು. ಮತ್ತು ನಾನು ಮದುವೆ ಆಗಿರೋದು ರೈಲ್ವೆ ಕ್ವಾರ್ಟರ್ಸ್ ಮಾಗಡಿ ರೋಡಲ್ಲಿ. ನಾನು ಬೆಳೆದಿದ್ದು ಒಂದು ಮುದ್ರಲ್ಲೆಲ್ಲ ಬೆನ್ನಿ ಮೇಲಲ್ಲೇ. ಈ ಕೆ ಪಿ ಆಗ್ರಹದಲ್ಲೆಲ್ಲ ಹಳೆ ಅಡ್ಡಗಳು ನಂದು ಒಂದು ಇಡೀ ನಾನು ಕೆ ಪಿ ಆಗ್ರಹದ ಇಲ್ಲಿ ಕಾರ್ಯಕ್ರಮ ಮಾಡಿದೆ ಗೊತ್ತಿಲ್ಲ, ಇಡೀ ಗಲಿ ಸುತ್ತಾಕೊಂಡು ಮನೆಗೆ ಬಂದೆ. ಹೋಗ್ಬೇಕಾದ್ರೆ ಕೋಟೆ ಇದು ಕಾಣಿಸ್ತು ಬ್ಯಾನರ್, ತಿರ್ಗಾ ಹಿಂದಕ್ಕೆ ಬಂದೆ ನಾನು. ಆಮೇಲೆ ಅರ್ಜೆಂಟಾಗಿ ಹೊಡಬೇಕಾಯ್ತು ಅಂತೇಳಿ ನಮ್ಮ ಲೆಟರ್ ಕೊಟ್ಬಿಟ್ಟು ಹೊಡ್ತಾ ಇದ್ದೆ. ಅಣ್ಣವ್ರ ಕಾರ್ ಹಂಗೆ ಬಂತು, ತಿರ್ಗಾ ಹಿಂಗೋದ ನಾನು ರಿಟರ್ನ್ ಮಾಡ್ಕೊಂಡು ಕಾರಲ್ಲಿ ಮತ್ತೆ ಬಂದೆ. ಯಾಕಂದರೆ ಎಲ್ಲಿ ಸಿಗೋದಂದರೆ ಎಲ್ಲ ನಾವು ಗುರುಗಳನ್ನ ನಾವು ಹುಡ್ಬೇಕಾದ್ರೆ ಭಾಳ ಕಷ್ಟ ಇದೆ. ಇವತ್ತು ನಮಗೆ ಇಲ್ಲಿ ಒಂದು ಅಲ್ಲೇ ಚೇರ್ ಹಾಕಿದ್ರು ನನಗೆ ಅವಶ್ಯಕತೆ ಇಲ್ಲ, ಬೇಡ ಅಂತಿಲ್ಲ. ಅದು ನಿಷ್ಠಾವಂತ ಕಾರ್ಯಕರ್ತರ ಬದ್ಧತೆ. ಅದು ಪ್ರತಿಯೊಬ್ಬರು ಇಷ್ಟಪಡೋದು ಅದನ್ನೇ. ಆಮೇಲೆ ಮೂರ್ತಣ್ಣವ್ರು ಯಾವುದ್ರಲ್ಲಿ ಏನು ಕಮ್ಮಿ ಇಲ್ಲ. ಒಬ್ಬ CM PM ಯಾವನಿಗೂ ಕೇರ್ ಮಾಡೋಂಥ ವ್ಯಕ್ತಿಗಳೆಲ್ಲ ಅವರು. ಇಡೀ ಕೈಕವ್ರು ಅಂದರೆ ಕೆಲಸ ಆಗಬೇಕು, 100% ಮಾಡ್ತಾರೆ ಕೆಲಸನ. ಅದಕ್ಕೆ ನಾವೆಲ್ಲ ಭದ್ರಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಪಾರ್ಟಿ ಕಟ್ಟವ್ರು ಅಂದರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಹಾಕಿದ್ದಂಥ ಒಂದು ಪಾರ್ಟಿ, ಹುಟ್ಟು ಹಾಕಿದ್ದಂಥ ಒಂದು ಸಂಘಟನೆ, ಅವರು ಬೆಳೆಸಿದ. ಬೇರೆ ಯಾವುದಕ್ಕೂ ಇವತ್ತು ಅವರು MLC ಆಗ್ಬೋದು, MLA ಆಗ್ಬೋದು, ಏನು ಬೇಕಾಗ್ಬೋದಾಗಿತ್ತು. ಬೇಡ, ನಾವಾಗೋದು ಇಂಪಾರ್ಟೆಂಟ್ ಅಲ್ಲ, ಬೇರೆಯವ್ರನ್ನ ಒಂದು ವ್ಯವಸ್ಥೆ ಬೆಳೆಸೋಣ ಅಂತ ಹೇಳ್ಬಿಟ್ಟು ಇವತ್ತು ಅವರೇ ಒಂದು ಸ್ವಯಂ ನಿರ್ಧಾರವನ್ನು ತಗೊಂಡು ಒಳ್ಳೆ ಪಾರ್ಟಿ ಕಟ್ಟಿದೆ. ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಂಥ ತಮಾಷಾದ ಪಾರ್ಟಿ ಅಲ್ಲ. ಇಡೀ ಇವತ್ತು ಇವತ್ತಲ್ಲ ನಾಳೆ ಇವತ್ತು ನೋಡಿ ಮುಂದೆ ಬರೋಂಥ ವಿಧಾನಸಭಾ ಕ್ಷೇತ್ರಗಳ ಸುಮಾರು ಒಂದು 5ರಿಂದ 10 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದು ಇವತ್ತು MLAಗಳಾಗಿ ವಿಧಾನಸಭೆಗೆ ಹೋಗ್ತಾರೆ. ಅದಕ್ಕೆಲ್ಲ ನೀವು ಕೈ ಜೋಡಿಸ್ಬೇಕು. ನೀವು ಕೈ ಜೋಡಿಸಿಲ್ಲ ಅಂದರೆ ಏನು ಇದು ಮಾಡೋಕ್ಕಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಗೆದ್ದಂಥ MLA ಗೆಲ್ತಾರೆ, ಗೆಲ್ದವ್ರು ಗೆಲ್ತಾ ಇದ್ದಾರೆ. ಅಂಥವ್ರನ್ನ ನೀವು ಪರಿವರ್ತನೆ ಆಗಬೇಕಾದ್ರೆ ನಿಮ್ಮ ಮಾತುಗಳನ್ನ ನೀವು ಇವಾಗಲೇ ಹೇಳ್ತಾ ಇದ್ರಿ ಅಣ್ಣವರು, ನಾವು ಮತದ ಬಗ್ಗೆ ನಾವು ತರಬೇತಿ ಕೊಡಬೇಕು, ಒಂದು ವೋಟ್ ನಕ್ದ ಬಗ್ಗೆ ತರಬೇತಿ ಕೊಡಬೇಕು. ಪ್ರತಿಯೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 1932 ಅಲ್ಲಿ ದುಂಡು ಮೇಜಿನ ಸಭೆಯಲ್ಲಿ ಮತದಾನ ಹಕ್ಕು ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಅಂದ್ರೆ ಅಣ್ಣವ್ರು ಆಗಲೇ ಹೇಳ್ತಾ ಇದ್ರು. ಗೊತ್ತಾಯ್ತಲ್ಲ, ಭಾಳ ವಿಚಾರ ಇದೆ ಅವರಲ್ಲಿ. ಆಮೇಲೆ ಅವರು ಅರ್ಜೆಂಟ್ ಬಂದಿಲ್ಲ ಅವ್ರು ಬರೋಕ್ಕೆ ಸುಮಾರು ಮನೆ ಬಿಟ್ಟು ಬರಬೇಕಾದ್ರೆ ಸುಮಾರು ಜನಗಳಿಂದ ನೋಡ್ಕೊಂಡು ಬರ್ತಾನೆ ಇರ್ತಾರೆ. ಎಲ್ಲರಿಗೂ ನಾವು ಅವಕಾಶ ಕೊಡಬೇಕಾದ್ರೆ ಪ್ರತಿಯೊಂದಕ್ಕೂ ಅವರು ಸಮಯ ಕೊಡ್ತಾರೆ. ನಮಗೆಲ್ಲ ಸಿಗುತ್ತೆ, ಟೈಮ್ ಒಂದು ಸಿಗಲ್ಲ. ಆ ಟೈಮನ್ನು ನಾವು ವ್ಯವಸ್ಥಿತವಾಗಿ ಅದನ್ನ ಬಳಸ್ಕೊಂಡು RPI ಮತ್ತು ದಲಿತ ಸಂಘರ್ಷ ಸಮಿತಿಯನ್ನು ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿ ಜೊತೆಯಲ್ಲಿ ನಾವು ಇರ್ತೀವಿ. ನಮ್ಮ ವೆಂಕಟಿಲ್ಲಿ ಮೇಷ್ಟಿಕಲ್ ಪಕ್ಕದಲ್ಲಿ ಇರ್ತಾರೆ. ಇನ್ನು ನಮ್ಮ ಸುಬ್ರಹ್ಮಣ್ಯವ್ರಿಗೆ ಒಂದು ಫೋನ್ ಹಾಕಿದ್ರೆ ಸಾಕು, ಎಲ್ಲಿದ್ರು ಬಾಬು ಬಂದಿದ್ದು ಮಾಡ್ತಾರೆ. ತಾವು ಬೆಳೆದು ಇನ್ನೊಬ್ಬರನ್ನ ಬೆಳೆಸಿ ಪಾರ್ಟಿನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು. ನನಗೆ ಅಣ್ಣವ್ರು ಇಲ್ಲಿ ಕರೆದುಬಿಟ್ಟು ನನಗೆ ಮಾತನಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್. 6 ತಿಂಗಳು ಒಂದಲ್ಲ ಎರಡಲ್ಲ, ಯಾರು ಮಾಡಿರ್ಲಾರು, ಈಗ ನಮ್ಮ ಕೈಯಲ್ಲೂ ಆಗೋದಿಲ್ಲ. ಆ ರೀತಿಯಲ್ಲಿ ಮಾಡಿ ಸಾಧನೆ ಮಾಡಿ ಆ ದಿನದ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀನಿವಾಸ ಮೂರ್ತಿಯವರು ಭಾಳ ಒಂದು ನಮ್ಮ ಜನ ನೋಡಿದ್ರೆ ಆಯ್ತಾ ಇರಲಿಲ್ಲ. ಅಂಥವ್ರನ್ನ ಒಂದು ಮಟ್ಟಕ್ಕೆ ತಗೊಬಂದು ಅಲ್ಲೇ ರಾತ್ರಿ ಆಗಲ್ಲ ಇದು ಮಾಡಿ ಕಾರ್ಪೊರೇಷನಲ್ಲಿ ಗಲೀಜು ಮಾಡಿ ನೈಟಲ್ಲಿ ಅವರನ್ನು ಧಿಕಾರ ಹಾಕಿ ಒಂದು ದಿನ ಎಲ್ಲ ಆಫೀಸ್ ಒಳಗಡೆ ಬಿಡ್ತಂತೆ ಎಲ್ಲ ಇದು ಮಾಡಿ ಕೊನೆಗೆ ಕೌನ್ಸಿಲಿಂಗಲ್ಲಿ ಆದೇಶ ಮಾಡಿ ಮಹಾನಗರ ಪಾಲಿಕೆಯಿಂದನೇ
ಅವ್ರು ಆಗಿರೋ ನಷ್ಟಗಳನ್ನು ಕೊಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ನಂತರ ನಾವು ಕಾರ್ಪೊರೇಷನ್ನಿಂದ ಟೆಂಟನ್ನು ಅಲ್ಲಿಂದ ಕಾಲಪ್ ಮಾಡಿದ್ವಿ ನಮ್ಮ ಹೋರಾಟನ. ಆ ರೀತಿ ನಮ್ಮ ಸಂಘಟನೆ ಹಿಡ್ಕೊಂಡ್ರೆ ಒಂದು ಹಿಡ್ತಾ ಸಾಧಿಸೋ ಗಂಟ ಬಿಡೋದಿಲ್ಲ. ನನ್ನನ್ನು ಯಾರ್ಯಾರೋ ಕೆಲವೊಂದು ಎಲ್ಲ ಸಂಘಟನೆಯವರು ನನ್ನ ಮೇಲೆ ಟಾರ್ಗೆಟ್ ಮಾಡಿದ್ರು, ಅವ್ರ ಸಂಘಟನೆಗೆ ಹೋಗ್ಬೇಕಂತ ಹೇಳಿ. ನನಗೆ ಯಾವುದೇ ಸಂಘಟನೆಗೆ ಹೋಗೋಕ್ಕೆ ಅಲ್ಲೋದೇನು ನಾನು ಅದೇ ಕೆಲಸ ಮಾಡಲು, ಇಲ್ಲಿರೋದ್ರೂ ಅದೇ. ನನಗೆ ಯಾರು ಈ ಸಂಘಟನೆಯಲ್ಲಿ ಕಾಲು ಎಳೆಯೋರಿಲ್ಲ, ಇನ್ನು ಮುಂದೆ ಹೋಗಿ ಅಂತ ತಳ್ತಾರೆ. ಆ ರೀತಿಯಲ್ಲಿ ನೀವು ಇದೇ ರೀತಿ ಪಾಲಿಸ್ಬೇಕು ಅಂತ ಹೇಳಿ ತಮ್ಮ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಸಂಘಟನೆ ಇಲ್ಲ, ಇನ್ನೊಂದು ಸಂಘಟನೆಗೆ ಹೋದ್ರೆ ಏನು ಕೆಲಸ ಮಾಡ್ತೀರಾ? ಇದೇ ಕೆಲಸನೇ ಮಾಡ್ತೀರಾ. ಹಾಗಾಗಿ ಇದರಲ್ಲಿ ಒಂದು ರೀತಿಯಲ್ಲಿ ಸೀನಿಯರ್ ಆಗಿ ಬರ್ಬೋದು ನೀವು. ಆ ಥರ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ವೀಕ್ರ ಹತ್ರ ಮಾಡಿಕೊಂಡು ನನ್ನ ಮಾತನ್ನು ಒಂದೆರಡು ಮಾತು ದಲಿತರ ನಾಯಕರು, ಬಡವರ ಬಂಧು, ಯಾವ ಜಾತಿ ವರ್ಗದವರಿದ್ದರೂ ವಿದ್ಯಾರ್ಥಿ ಆಗ್ಬೇಕನ್ನೋದನ್ನ ನಿಮ್ಮ ಹತ್ರ ಕಿತ್ಕೋತಾರೆ. ಆಸ್ತಿ ಇದ್ರೆ ಎಷ್ಟು ಕೋಟಿ ಇದ್ರೂ ಕಿತ್ಕೊಳ್ತಾರೆ. ಆದರೆ ನೀವು ಓದಿ ದೊಡ್ಡವರಾದ್ರೆ ನಿಮ್ಮ ಓದನ್ನ ಅವ್ರು ಕಿತ್ಕೊಳ್ಳೋಕ್ಕಾಗಲ್ಲ. ಬಾಬಾ ಸಾಹೇಬ್ ಹೇಳಿದ್ದ ಮೂಲ ಮಂತ್ರವನ್ನು ಬಡವರ ಬಂಧು ದೀನ ದಲಿತರ ನಾಯಕರಾದಂಥ ಡಾಕ್ಟರ್ ಮೂರ್ತಿ ಸಾರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಮನಾದಲ್ಲಿ ಎಲ್ಲರೂ ಸಮ. ನಾನು ಅವ್ರು ಹೇಳಿದೆ, ನನಗೆ ಈ ಬೆಂಚಿ ತಗೊಂಬರಕ್ಕೆ ಹೇಳಿದ್ರು. ಅವ್ರು ನಾನು 3 ಸರಿ ನೋಡಿದೆ. ಸರ್ ಅವರ ಕುತ್ಕೊಳ್ಳೋದಿಲ್ಲ, ಸಾಮಾನ್ಯದಂತ ಕುತ್ಕೋತಾರೆ ಅಂತ ಇವ್ರ ಅರಿವು ಮುಟ್ಟಿಸ್ದೆ ನಾನು. ಆದರೂ ನೀವು ಬಂದಾಗ ಅವ್ರಿಗೆ ಹೇಳಿದೆ, ನಾನೇನು ಹೇಳಿದೆ, ಸುಮ್ಮನೆ 500 ರೂಪಾಯಿ ವೇಸ್ಟ್, ಅವ್ರು ಕೂಡಲ್ಲ. ಸಾಮಾನ್ಯರಲ್ಲಿ ನೀವು ಇಡ್ಲಿ ತಿಂದರೆ ಅವ್ರು ಇಡ್ಲಿ ತಿಂದರೆ ನಿಮಗೆ ಇಡ್ಲಿನೇ, ಅವ್ರು ಬಿರಿಯಾನಿ ತಿಂದರೆ ನಿಮಗೂ ಬಿರಿಯಾನಿನೇ. ಅವ್ರ ಜೊತೆಲಿ ಹೋದರೆ ಯಾವುದಕ್ಕೂ ನಷ್ಟ ಇಲ್ಲ, ಯಾರಿಗೂ ಎದುರೋದಿಲ್ಲ, ಯಾರಿಗೂ ಜಗ್ಗೋದಿಲ್ಲ. ಎಂಥ ರಾಜಕಾರಣಿ ಆಗಿರಲಿ, ಹಿಂದೆ ಇದ್ದವರಾಗಿರಲಿ, ಮುಂದಕ್ಕೆ ಬರೋರಾಗಿರಲಿ, ನ್ಯಾಯ ಇದ್ದರೆ ನ್ಯಾಯದ ಪರ ಇರೋರು, ನ್ಯಾಯದ ಧ್ವನಿ ಅಂತಲೇ ಹೇಳ್ಬೋದು. ನಮ್ಮ ಭಗವಾನಿಗೆ ನೀವು ಬಡವನಿಗೆ ಬಂದಿದ್ದೀರಾ, ನಿಮಗೆ ಹೃತ್ಪೂರ್ವಕವಾದ ನಮ್ಮ ಎಲ್ಲ ಬಡವರ ಪರವಾಗಿ ನಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಗೆ ಜಾಗ ಇಲ್ಲ ಅಂತ ಕೇಳ್ಕೊಂಡೆ ನಮ್ಮ ಮಾತಿಗೆ ಹೋಗ್ಕೊಳ್ಳಿಲ್ಲ ಆರಕ್ಷಕ ಠಾಣೆಯವರು. ಅದೆಲ್ಲ ಆಗೋದೇ ಇಲ್ಲ, ತೆಗಿಲೇಬೇಕು, ಮಾಡಲೇಬೇಕು ಅಂದರು. ಅದಕ್ಕೊಂದು ದಾರಿ ತಂದಿದ್ದೀರಾ. ಆ ದಾರಿಗೆ ದೀಪವಾಗಿ ಇದ್ದು ಆ ಬೆಳಕು ಈ ಜಾಗ ಪೂರ್ತಿ ಪ್ರಕಾಶವಾಗಿ ಜೋಡಿಸಲಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ, ನಮ್ಮ ಕಡೆಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ನಮ್ಮ ಎಲ್ಲರ ದೊಡ್ಡವರು ಹಾಗೂ ನಿಮ್ಮೆಲ್ಲರ ನಾಯಕರು, ಅವರೆಲ್ಲರೂ ನಾಯಕರು ಅಂತಾನೆ ಕರೆಯೋದು. ಬರಪ್ಪ ಅವ್ರು ಲೀಡ್ರಪ್ಪ ಕರಿಯಪ್ಪ ಅವರು ದೊಡ್ಡ ಗುಣ. ಯಾರೂ ಸಹ ಅವ್ರು ಬಿಟ್ಕೊಡಲ್ಲ. ಅವನು ಬೇರೆ ದಲಿತ ಪಕ್ಷದಲ್ಲಿದ್ದಾನ, ಅವ್ನು ದಲಿತ, ಅವನ ಪಕ್ಷದಲ್ಲಿ ಬೇರೆ ಇದರಲ್ಲಿದ್ದಾನ, ಸಂಘಟನೆ ಎಲ್ಲ, ಪಾಪ ನೀನು ನಮ್ಮವನೇ ಅಂತ ಎಲ್ಲರೂ ಒಗ್ಗೂಡಿ ನಡೆಸ್ತಕ್ಕಂಥ ಏಕೈಕ ದೊಡ್ಡ ವ್ಯಕ್ತಿ. ಅವ್ರ ಗುಣಕ್ಕೆ ಯಾರೂ ಸರಿಸಾಟಿ ಅಲ್ಲ. ನಿಮ್ಮ ಬಗ್ಗೆ ಏನಾನ ಅಲ್ಪ ಸ್ವಲ್ಪ ಮಾತಾಡಿದ್ರೆ ಶ್ರಮಿಸ್ಬೇಕಂತ ನಿಮ್ಮಲ್ಲಿ ಕ್ಷಮೆ ಕೇಳುತ್ತಾ, ಇಲ್ಲಿ 1 ಲಕ್ಷ ಶಾಖೆ ಮೇಲೆ ಇದೆ. ಅವರಿಗೆ ಅವರು ಶಾಖೆ ಮಾಡಿರೋದು ಅರಿವು ಬಂದಿರಲ್ಲ. ಇಡೀ ಕರ್ನಾಟಕದ 33 ಜಿಲ್ಲೆಗಳಲ್ಲಿ ಮೂರ್ತಿ ಸಾರ್ ಯಾರು ಅಂದರೆ ಇಡೀ ಕರ್ನಾಟಕ ಎಲ್ಲ ರಾಜಕಾರಣಿಗಳಿಗೂ ಗೊತ್ತಾಗುತ್ತೆ. ಇವತ್ತು ಬರ್ತಕ್ಕಂಥ ACP DCPಗೂ ಅವರಿದ್ದಾರ, ಆಯ್ತು, ಅವರಿದ್ದರೆ ಸಾಕು ಅಂತಾರೆ. ಆ ಮಟ್ಟದಲ್ಲಿ ಬೆಳೆದಿದ್ದಾರೆ. ಇನ್ನು ಎಮ್ಮರವಾಗಿ ಬೆಳೆದು ಇನ್ನು ಮಾಡಬೇಕಂತ ಕೆಲಸ, ಸಾವಿರಾರು ಕೋಟಿ ಕೆಲಸಗಳಿದ್ರು, ಅದೆಲ್ಲ ಬಿಟ್ಟು ನಮಗಾಗಿ ಬಂದಿದ್ದೀರಾ. ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ.